ಸ್ನೇಹಿತರೆ, ಕರ್ನಾಟಕ ಕಾರಾಗೃಹ ಇಲಾಖೆಯಿಂದ ಹೊಸದಾಗಿರ್ತಕ್ಕಂತಹ ನೋಟಿಸ್ ಬಂದೈತಿ. ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಈಗಾಗಲೇ ಟೋಟಲ್ ಆಗಿ 3 ರಿಂದ 4 ದಿನ ಆತದ ನೋಟಿಸ್ ಬಂದ. ಅದ್ರೊಳಗೆ ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಅದಾವ ಅಂದ್ರೆ 869 ವೇಕೆನ್ಸಿ ಅದಾವು. ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ನೀಡೈತಿ. ನಿಮಗೆ ಎಂದ ಅಧಿಸೂಚನೆ ಆಕೈತಿ ಅದ್ರ ಮುಂದೆ ತಿಳಿಸ್ಕೊಡ್ತಾನು. ಮತ್ತು ಟೋಟಲ್ ಆಗಿ 4 ಪೋಸ್ಟ್ ಬರ್ತಾವು. ಟೋಟಲ್ ಆಗಿ 4 ಪೋಸ್ಟ್ ಬರ್ತಾವು. ಜೈಲರ್ 1ನೇ ಪೋಸ್ಟ್, 2ನೇದು ನೋಡ್ರಿ ವಾರ್ಡರ್, ಮತ್ತು 3ನೇದ ವಾರ್ಡರ್ ಕಮ್ ನರ್ಸಿಂಗ, ಮತ್ತು 4ನೇದ ದ್ವಿತೀಯ ದರ್ಜೆ ಬೋಧಕರು ಅಂತ ಟೋಟಲ್ ಆಗಿ 869 ವೇಕೆನ್ಸಿಗಳಿಗೆ ಆರ್ಥಿಕ ಇಲಾಖೆ ಈಗಾಗಲೇ ಅನುಮೋದನೆ ನೀಡೈತಿ. ನಿಮಗೆ ಕ್ವಾಲಿಫಿಕೇಶನ್ ಅವರು ನಿಮಗೆ ಮುಂದೆ ತಿಳಿಸ್ಕೊಡ್ತಾನ. ಮತ್ತು ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಲಿಂಕ್ ಕೊಟ್ಟನ. ಪ್ರತಿಯೊಂದು ವಿದ್ಯಾರ್ಥಿಗಳು ಜಾಯ್ನ್ ಆಗ್ರಿ. ಈಗೇನು ಬಂದಿರತಕ್ಕಂಥ ಅಫಿಷಿಯಲ್ ಆಗಿರ್ತಕ್ಕಂಥ ನೋಟಿಸ್ ಡೈರೆಕ್ಟಲ್ಲಿ ಶೇರ್ ಮಾಡ್ತಾನೋ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಇಟ್ಟಿರ್ತನೋ, ಕಮೆಂಟ್ಸ್ ಕೂಡ ಮಾಡ್ಬೋದು. ಹಂಗೆ ನೋಡ್ರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ನೋಡ್ರಿ, ನೆಕ್ಸ್ಟ್ ಯಾವುದೇ ಜಾಬ್ಸ್ ಕಲ್ಪಾರ್ ಮಾಡ್ರಿ ಇಮ್ಮಿಡಿಯೇಟ್ ಆಗಿ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತಾನು. ಮೊದಲು ನೋಟಿಸ್ ನೋಡುನು, ನೋಟಿಸ್ ಒಳಗೆ ಏನೇನು ತಿಳಿಸ್ಕೊಟ್ಟಾರ ಅಂಥೇಳಿ. ಇಲ್ಲಿ ನೋಡ್ಬೋದು ನೋಟಿಸ್ ಒಳಗೆ ಇಲ್ಲಿ ಕೋರಿರುವ ಮಾಹಿತಿ. ಇಲ್ಲಿ ನೇರ ನೇಮಕಾತಿ ಅಡಿಯಲ್ಲಿ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದಿರುವ ಹುದ್ದೆಗಳ ಮಾಹಿತಿ. ಈಗ ಇಲ್ಲಿ ನೋಡ್ರಿ, ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕೈತಿ. ನಿಮಗೆ ಎಂದ ಅಧಿಸೂಚನೆ ಆಕೈತಿ ವಿತ್ ನಿಮ್ಗೆ ಕ್ವಾಲಿಫಿಕೇಶನ್ ಮುಂದೆ ತಿಳಿಸ್ಕೊಡ್ತಾನೆ. ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಇತ್ತ ನೀವು ಅಪ್ಲೈ ಮಾಡಬಹುದು. ಇಲ್ಲಿ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ 5 ಜೈಲರ್, ಇಲ್ಲಿ ನೋಡ್ರಿ ವೇಕೆನ್ಸಿ ಅದಾವೆ. 5 ಜೈಲರ್ ಹುದ್ದೆಗಳು. ನೆಕ್ಸ್ಟ್ 835 ವಾರ್ಡರ್ ಹುದ್ದೆಗಳು. ದೆನ್ ಮತ್ತು 5 ವಾರ್ಡರ್ ಕಮ್ ನರ್ಸಿಂಗ್. ನೆಕ್ಸ್ಟ್ ನೋಡ್ರಿ 24 ದ್ವಿತೀಯ ದರ್ಜೆ ಬೋಧಕರು ಅಂಥೇಳಿ ಟೋಟಲ್ ಆಗಿ 869 ವೇಕೆನ್ಸಿಗಳಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡೈತಿ. ಈಗಾಗಲೇ ಇಷ್ಟ ಐತಿ ನೋಟಿಸ್ ಒಳಗಿದೆ. ಇದಾರು ಸೇಮ್ ಅದ. ಇಲ್ಲಿ ಜೈಲರ್ ಮತ್ತು ವಾರ್ಡರ್ ಹುದ್ದೆಗಳ ಮಾಹಿತಿ. ಆರ್ಥಿಕ ಇಲಾಖೆಯು 5 ಜೈಲರ್ ಮತ್ತು 835 ವಾರ್ಡರ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಅನುಮೋದನೆ ನೀಡೈತಿ. ಸೇಮ್ ಇದು 24 ದ್ವಿತೀಯ ದರ್ಜೆ ಬೋಧಕರು. ಮತ್ತು ಕಾರಾಗೃಹ ಮತ್ತು ಸುಧಾರಣಾ ಸೇವೆ ಇಲಾಖೆಯ ನೇಮಕಾತಿ ನಿಯಮಗಳಲ್ಲಿ ಪ್ರಸ್ತುತ ಯಾವುದೇ ಬದಲಾವಣೆ ಇರುವುದಿಲ್ಲ. ಇನ್ನು ನೋಡ್ರಿ, ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ. ಅನುಮತಿ ಅಷ್ಟ ಸಿಕ್ಕೈತಿ. ನಿಮಗೆ ಅಧಿಸೂಚನೆ ಏನು ಆಕೈತಿ ಅಂದ್ರೆ ಅದಕ್ಕಿಂತ ಮೊದಲು ಕ್ವಾಲಿಫಿಕೇಶನ್ ನೋಡೋಣ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಕ್ವಾಲಿಫಿಕೇಶನ್ ಗೊತ್ತಿರಂಗಿಲ್ಲ. ಇದು ನೋಡ್ರಿ, ಮೊದಲು ಕಾಲ್ಪಾರ್ ಮಾಡಿದ್ರಲ್ಲ, ಲಾಸ್ಟ್ ಕಾಲ್ಪಾರ್ ಮಾಡಿದಾಗ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಇತ್ತು ಅದನ್ನು ತಿಳಿಸ್ಕೊಡ್ತಾನು. ಮತ್ತು ಈ ಸಲ ಏನಾದ್ರೆ ಕ್ವಾಲಿಫಿಕೇಶನ್ ಒಳಗೆ ಏನಾದರೂ ಚೇಂಜಸ್ ಆತಂದ್ರೆ ಅದನ್ನು ನಿಮಗೆ ನೆಕ್ಸ್ಟ್ ನೋಟಿಫಿಕೇಶನ್ ಆತಂದ್ರೆ ಫುಲ್ ಡೀಟೇಲ್ ನೋಟಿಫಿಕೇಶನ್ ಆತಂದ್ರೆ ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತಾನ. ನೋಡ್ರಿ, ಜೈಲರ್ ಹುದ್ದೆಗಳಿಗೆ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಬೇಕಂದ್ರೆ ಇದಕ್ಕೆ ಎನಿ ಡಿಗ್ರಿ ಯಾವುದೇ ಪದವಿ ಆಗಿತ್ತಂದ್ರೆ ಅಪ್ಲೈ ಮಾಡಬಹುದು. ಜೈಲರ್ ಹುದ್ದೆಗಳಿಗೆ ಯಾವುದೇ ಪದವಿ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ವಯಸ್ಸು ಬಂದ್ಬಿಟ್ಟು 18 ರಿಂದ 35. ಜೈಲರ್ ಹುದ್ದೆಗಳಿಗೆ ಎನಿ ಪದವಿ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. 18 ರಿಂದ 35 ವರ್ಷ ವಯಸ್ಸು. ನೆಕ್ಸ್ಟ್ ವಾರ್ಡರ್ ಹುದ್ದೆಗಳಿಗೆ ಜಸ್ಟ್ ನೋಡ್ರಿ, ನಿಮ್ಮದು 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ವಾರ್ಡರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. SSLC ಪಾಸ್ ಆಗಿತ್ತು ವಾರ್ಡರ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ನೋಡ್ರಿ, ನೆಕ್ಸ್ಟ್ ವಾರ್ಡರ್ ಕಮ್ ನರ್ಸಿಂಗ್ ಹುದ್ದೆಗಳಿಗೆ SSLC ಮತ್ತು ANM ಮತ್ತು JNM ಸರ್ಟಿಫಿಕೇಟ್ ಬೇಕಾಕವು. ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ನೋಟಿಫಿಕೇಶನ್ ಆತಂದ್ರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾನ. ಈಗ ಓನ್ಲಿ ಶಾರ್ಟಾಗಿ ಅಷ್ಟೇ. ಜೈಲರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ತೀರಿ, ಯಾವುದೇ ಪದವಿ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ವಾರ್ಡರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಾಕ ಜಸ್ಟ್ 10ನೇ ತರಗತಿ ಪಾಸ್ ಆಗಿತ್ತಂದ್ರೆ ಅಪ್ಲೈ ಮಾಡ್ಬೋದು. ಇಷ್ಟ ಐತೆ ಅದು ನೋಟಿಸ್ ಒಳಗೆ. ಇನ್ನು ಪೂರ್ತಿ ಡೀಟೇಲ್ಡ್ ಆಗಿರುವಂತಹ ಅಧಿಸೂಚನೆ ಆಗಿಲ್ಲ. ಓನ್ಲಿ ಆರ್ಥಿಕ ಇಲಾಖೆಯಿಂದ ಅನುಮತಿ ನೀಡಿದ ನೋಟಿಸ್ ಅದ. ಅಧಿಸೂಚನೆ ಯಾವಾಗ ಆಗ್ಬೋದಂದ್ರೆ ಇದನ್ನ ಕಂಟಿನ್ಯೂಸ್ ಆಗಿ ಕೇಳ್ತಿದ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು. ಇಲ್ಲಿ ನೋಡ್ರಿ, ಆಗಸ್ಟ್ ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ 100% ಹೇಳ್ತೀನಿ ನೋಟಿಫಿಕೇಶನ್ ಆಕೈತಿ. ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಏನೈತಿ ನೋಟಿಫಿಕೇಶನ್ ಬರ್ತೈತಿ. ನೋಟಿಫಿಕೇಶನ್ ಬರ್ತಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿರುವಂಥ ವಿಡಿಯೋ ಮಾಡಿ ತಿಳಿಸ್ತಾನ. ಡೀಟೇಲ್ಡ್ ಆಗಿರುವಂಥ A to Z ಮಾಹಿತಿ ಅವಾಗ ಏನೈತಿ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತಾನೋ. ಹಂಗೆ ನೋಡ್ರಿ, ಪ್ರತಿಯೊಂದು ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡ್ಕೋರಿ. ಮತ್ತು ನಿಮಗೆ ಏನೇ ಡೌಟ್ಸ್ ಇತ್ತಂದ್ರೆ ಹೇಳ್ರಿ. ಇದ್ರ ಬಗ್ಗೆ ಇನ್ನೂ ಕಂಪ್ಲೀಟ್ ಆಗಿರುವಂಥ ವಿಡಿಯೋ ಬೇಕಂದ್ರೆ ಹೇಳ್ರಿ, ನಮ್ಗೆ ಮತ್ತು ವಿಡಿಯೋ ಮಾಡಿ ತಿಳಿಸ್ತಾನೆ ಕಂಪ್ಲೀಟ್ ಆಗಿರುವಂಥ ವಿಡಿಯೋ. ಮತ್ತು ಡೀಟೇಲ್ ಆಗಿರುವಂಥ ಅಧಿಸೂಚನೆ ಡೀಟೇಲ್ ಆಗಿರುವಂಥ ಅಧಿಸೂಚನೆ ಅಂತಂದ್ರೆ ಅವಾಗೂ ನಿಮ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೋ. ನೋಡ್ರಿ, ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಇದನ್ನ ಬಿಟ್ಟು ನಿಮ್ಗೆ ಏನೇ ಡೌಟ್ಸ್ ಇತ್ತಂದ್ರೆ ಕಮೆಂಟ್ಸ್ ಮಾಡಬಹುದು.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.